ಹೆಸರು ಡಾಕ್ಟರ್ ಯಶವಂತ್ ಅಂತ ಹುಣಸಘಟ್ಟ ಗ್ರಾಮದವರು. ಹುಣಸಘಟ್ಟದಲ್ಲೇ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ? ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಪಶುಪಾಲನಾ ಮತ್ತು ಪಶು ಸಂಗೋಪನಾ ಇಲಾಖೆ ವತಿಯಿಂದ ಜಾನುವಾರುಗಳಲ್ಲಿ ಕಾಲುಬಾಯಿ ಜ್ವರ ಮತ್ತು ಗಂಟು ರೋಗದ ಲಸಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಖಂಡಿತವಾಗಿ ಎಲ್ಲರಿಗೂ ಮಾಡಿಸ್ಬೇಕಾಗುತ್ತೆ ಅವರು. ಅದು ಮಾಡಿಸೋದ್ರಿಂದ ಜಾನುವಾರುಗಳಲ್ಲಿ ಸಾವಿನ ಒಂದು ಶೇಕಡ ಅದು ಕಡಿಮೆ ಆಗುತ್ತದೆ. ಮತ್ತು ಅದರಿಂದ ಏನು ಉಪಯೋಗ ಆಗುತ್ತದೆ ಅಂದರೆ ಜಾನುವಾರುಗಳಲ್ಲಿ ಯಾವುದೇ ತರಹದ ಕಾಲುಬಾಯಿ ಜ್ವರ ಬಂದರೆ ಅದು ವಾಸಿಯಾದರೂ ಕೂಡ ಅದರಿಂದ ನಮಗೆ ಯಾವುದೇ ತರಹದ ಒಂದು ಉಪಯೋಗಗಳು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಜನಗಳಿಗೆ ರೈತರಿಗೆ ಒಬ್ರಿಗೆ ಗೊತ್ತಿರಲ್ಲ ಈ ರೀತಿ ಆಗಿರೋದು. ಅದನ್ನ ಯಾವ ರೀತಿ ನೀವು ರೈತರಿಗೆ ತಿಳಿಸ್ತೀರಾ? ಮತ್ತೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಈಗ ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಜ್ವರದ ಲಸಿಕೆ ಹಾಕೋದ್ರಿಂದ ನಾವು ಮನೆ ಹತ್ರನೇ ನಮ್ಮ ಸ್ಟಾಫು ಮತ್ತೆ ನಾವು ಮನೆ ಹತ್ರನೇ ಹೋಗಿ ಲಸಿಕೆ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಎಲ್ಲ ಹಸುಗಳಿಗೂ ಲಸಿಕೆಯನ್ನ ಅಲ್ಲೇ ಮನೆ ಹತ್ರ ಹೋಗಿ ಮಾಡಿಬಿಟ್ಟು ಬರ್ತಾ ಇದ್ದೀವಿ. ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಕಳೆದ 1-2 ವರ್ಷದ ಹಿಂದೆ ನೀವು ಗಮನಿಸಿರ್ಬೋದು, ಕಾಲುಬಾಯಿ ಜ್ವರದ್ದು ಬಹಳ ಅಂದ್ರೆ ಹರಡೋದು, ಜ್ವರ ಜಾಸ್ತಿ ಆಗೋದು ಜಾಸ್ತಿ ಆಗ್ತಾ ಇತ್ತು. ಈಗ ಕಳೆದ 2 ವರ್ಷದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಂಡ ಮೇಲೆ ಈಗ ಜಾನುವಾರುಗಳಲ್ಲಿ ಕಾಲುಬಾಯಿ ಜ್ವರ ಕಂಪ್ಲೀಟ್ ಆಗಿ ಅಂತ ಹೇಳಲ್ಲ, ಒಂದು 90% ಕಮ್ಮಿ ಆಗ್ತಾ ಇದೆ ಜಾನುವಾರುಗಳಲ್ಲಿ. ಮತ್ತೆ ಗಂಟು ರೋಗ ನೋಡ್ಬೋದು, ನಿಮಗೆ ಹೋದ ವರ್ಷದಿಂದ ಗಂಟು ರೋಗನೂ ಜಾಸ್ತಿ ಹರಡ್ತಾ ಇತ್ತು. ಈಗ ನೋಡಿ ಲಸಿಕೆ ಆರಂಭ ಆದ್ರಿಂದ ಈಗ ಏನಂದ್ರೆ ಬೇರೆ ಕಡೆಯಿಂದ ಟ್ರಾವೆಲ್ ಆಗಿ ಬಂದಿರೋ ಹಸುಗಳಲ್ಲಿ ಮಾತ್ರ ಕಾಣ್ತಾ ಇದೆ. ನಮ್ಮ ಲೋಕಲ್ ಅಲ್ಲಿ ಯಾವುದೇ ತರಹದ ಗಂಟು ರೋಗ ಕಡಿಮೆ ಆಗಿದೆ.